ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ಚಮನ್. ಅಭಿನವ ಶ್ರೀ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಕಡ್ಡಾಯ ಕನ್ನಡ ಹಾಗೂ ಕನ್ನಡ ಗ್ರಾಮರ್ ಸಂಬಂಧಪಟ್ಟಂಥ ವಿಡಿಯೋ ನೋಡುವ ಬಯಸುತ್ತಿರುವಂತಹ ಪ್ರತಿಯೊಬ್ಬ ವೀಕ್ಷಕನಿಗಾಗಿ ಈ ವಿಡಿಯೋ ಸಮರ್ಪಣೆ. ಪ್ರಿಯ ವೀಕ್ಷಕರೇ, ನಿಮಗೆ ಕಡ್ಡಾಯ ಕನ್ನಡ ಪೇಪರ್ ಹಾಗೂ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ವಿಡಿಯೋ ಬೇಕಾಗುತ್ತೆ. ಅದರ ಸಂಪೂರ್ಣವಾದಂಥ ಕನ್ನಡ ಗ್ರಾಮರ್ ಒಂದೇ ವಿಡಿಯೋದಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಹಾಗಾದರೆ ಅತಿ ಕಡಿಮೆ ಸಮಯದೊಳಗೆ ಸರಳವಾಗಿ ಬೋಧಿಸುವಂಥ ಕೆಲಸವನ್ನು ಈ ನಿಮ್ಮ ಚಮನ್ ಸರ್ ಅವರು ಈ ಅಭಿನವ ಶ್ರೀ ಅಕಾಡೆಮಿ ಒಳಗೆ ಬೋಧಿಸಲಾಗುತ್ತಿದೆ. ನಿಮಗೆ ಕನ್ನಡ ಗ್ರಾಮರ್ ಆರಂಭ ಆಗುವುದು ಎಲ್ಲಿಂದ ಸರ್? ಕನ್ನಡ ಗ್ರಾಮರ್ ಮೂಲದಿಂದ ಆದಿವರೆಗೂ ಕೂಡ ತೆಗೆದುಕೊಂಡು ಹೋಗೋಣ. ಮೊದಲಿಗೆ ನಾವು ವರ್ಣಮಾಲೆ ಬಗ್ಗೆ ತಿಳಿದುಕೊಳ್ಳೋಣ. ವರ್ಣಮಾಲೆಯಲ್ಲಿ 49 ಇವೆ. ಅದು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುವಂಥದ್ದು. ಇದರೊಳಗೆ ನಾವು ಸ್ವರ, ವ್ಯಂಜನ, ಯೋಗವಾಹ. ಸ್ವರಗಳು ಎಷ್ಟಿವೆ ಸರ್ ಅಂದರೆ ಸ್ವರಗಳು 13 ಇವೆ, ವ್ಯಂಜನ 34 ಇವೆ, ಯೋಗವಾಹಗಳು 2 ಇವೆ. ಸರ್, ಸ್ವರ ಎಂದರೇನು, ವ್ಯಂಜನ ಎಂದರೇನು ಅಂತ ಪ್ರಶ್ನೆಗಳು ಬರ್ತಬಹುದು. ಗೊತ್ತು ನಮಗೆ. ಸ್ವರ ಅಂದರೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವಂಥ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಅಂದರೆ ಸ್ವರಗಳಂತ ಕರಿತೀವಿ. ಸ್ವರ ಅಂದರೆ ನಾವು ಫ್ರೀಡಮ್ ಆಗಿ ಉಚ್ಚರಿಸುವಂಥ ಪ್ರತಿಯೊಂದು ಯಾವುದೇ ಒಂದು ವರ್ಡನ್ನು ಫ್ರೀಡಮ್ ಆಗಿ ಪ್ರೊನೌನ್ಸಿಯೇಷನ್ ಮಾಡಿದೀವಪ್ಪ ಅಂತಂದರೆ ಅದು ಸ್ವರ. ವ್ಯಂಜನ ಅಂದರೆ ಮೂಲಕ, ಇದರ ಮೂಲಕ ಸ್ವರದ ಸಹಾಯದಿಂದ ಉಚ್ಚಾರಣೆ ಮಾಡಲ್ಪಡುವಂಥ ಅಕ್ಷರಗಳನ್ನು ವ್ಯಂಜನ ಅಂತೇಳಿ ಕರಿತೀವಿ. ಹೌದಾ? ಈ ಸ್ವರದೊಳಗೆ 2 ಪ್ರಕಾರ, ಒಂದು ಹೃಸ್ವಸ್ವರ, ಒಂದು ದೀರ್ಘಸ್ವರ. ಇದರಲ್ಲಿ ಅತಿ ಪ್ರಮುಖವಾಗಿರುವಂಥ ಮಾಹಿತಿ ಸ್ನೇಹಿತರೆ, ನೀವು ಹೃಸ್ವಸ್ವರ ಅಂದ ತಕ್ಷಣ ಈ 6 ಸ್ವರಗಳನ್ನ ತಿಳ್ಕೊಬೇಕಾಗತ್ತೆ. ಏನು ಸರ್ ಈ 6 ಸ್ವರಗಳ ಬಗ್ಗೆ? ಎದಕ್ಕಂದ್ರೆ ಕೆಲವರ ಪ್ರಶ್ನೆಗಳೊಳಗೆ ಈ ಸ್ವರವು ಹೃಸ್ವಸ್ವರಕ್ಕೆ ಉದಾಹರಣೆಯಾಗಿದಂಥ ಪ್ರಶ್ನೆ ಬರ್ಬೋದು. ಹಾಗಾಗಿ ತಾವು ದಯಮಾಡಿ ಪ್ರತಿಯೊಂದು ಸ್ವರಗಳು ಎಷ್ಟಿವೆ, ಹೃಸ್ವಸ್ವರಗಳು ಎಷ್ಟು? 6 ಇವೆ. ಸ್ವರಗಳಿರೋದು 13. ಅದರಲ್ಲಿ 6 ಹೃಸ್ವಸ್ವರ, 7 ದೀರ್ಘಸ್ವರ. ಹಾಗಾದ್ರೆ ಆ ಹೃಸ್ವಸ್ವರ ಎಂದರೇನು ಸರ್? ಹೃಸ್ವಸ್ವರ ಅಂದರೆ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚಾರಣೆ ಪಡೆಯುವಂಥ ಅಕ್ಷರಗಳನ್ನು ನಾವು ಹೃಸ್ವಸ್ವರ ಅಂತ ಕರಿತೀವಿ. ಹಾಗಾದರೆ ಆ ಹೃಸ್ವಸ್ವರಗಳು ಯಾವುವು? ಅ, ಇ, ಉ, ರು, ಎ, ಓ. ಈ ಸ್ವರಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಹೃಸ್ವಸ್ವರ ಅಂತೇಳಿ ಕರೆಯುತ್ತೇವೆ. ಓಕೆ ಸರ್, ಆಯಿತು. ಏನಾಯ್ತು ಇವಾಗ? ನಾವು ಹೃಸ್ವಸ್ವರ ಬಗ್ಗೆ ತಿಳ್ಕೊಂಡ್ವಿ. ನಂತರ ದೀರ್ಘಸ್ವರ ಯಾವುದಿದೆ ಸರ್? ದೀರ್ಘಸ್ವರ 7 ಇವೆ. ದೀರ್ಘಸ್ವರ 7 ಇವೆ. ಹ, ಈ, ಊ, ಎ, ಐ, ಓ, ಹೌ. ಇವು 7 ಏನಪ್ಪ ಅಂದ್ರೆ ದೀರ್ಘ ಸ್ವರಗಳು. ದೀರ್ಘ ಸ್ವರ ಅಂದರೆ ಗೊತ್ತಲ್ಲ, 2 ಮಾತ್ರೆ ಅಥವಾ 2ಕ್ಕಿಂತ ಹೆಚ್ಚಿನ ಮಾತ್ರೆ ಕಾಲದೊಳಗೆ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ದೀರ್ಘ ಸ್ವರ ಅಂತೇಳಿ ಕರೀತೇವೆ. ವ್ಯಂಜನದೊಳಗೆ ಟೋಟಲ್ 34 ಇವೆ. ಅದನ್ನು 2 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಒಂದು ವರ್ಗೀಯ, ಒಂದು ಅವರ್ಗೀಯ. ವರ್ಗೀಯದೊಳಗೆ 25, ಅವರ್ಗೀಯ 9. ವರ್ಗೀಯದೊಳಗೆ ನಾವು 3 ಭಾಗ ಮಾಡ್ಕೊತೀವಿ: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಅಲ್ಪಪ್ರಾಣ ಅಂತ ಕರಿತೀವಿ. ದೀರ್ಘ ಉಸಿರಿನ ಮೂಲಕ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನ ಮಹಾಪ್ರಾಣ ಅಂತ ಕರಿತೀವಿ. ಅನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಅನುನಾಸಿಕ ಸ್ವರಗಳಂತೇಳಿ ಕರೆಯುತ್ತೇವೆ. ಹಾಗಾದರೆ ಸರ್, ಅಲ್ಪ ಸ್ವರಗಳು ಎಷ್ಟಿವೆ? ಅಲ್ಪ ಪ್ರಾಣದಲ್ಲಿ ಬರುವಂಥ ವ್ಯಂಜನಗಳು 10 ಇವೆ. ಮಹಾಪ್ರಾಣದಲ್ಲಿ ಬರುವಂಥ ವ್ಯಂಜನಗಳು 10 ಇವೆ. ಅನುನಾಸಿಕ ಎಷ್ಟಿವೆ ಅಂದರೆ 5 ಇವೆ. ಯಾಕಂದರೆ ಈ ಅನುನಾಸಿಕದ ಬಗ್ಗೆ ತಿಳ್ಕೊಂಡಾಗ ಮುಂದೆ ಬರುವಂತಹ ಸಂಸ್ಕೃತದ ಅನುವಾಸಿಕ ಸಂಧಿ ಬಗ್ಗೆ ನಾವು ಅಲ್ಲಿ ತಿಳ್ಕೋಬೇಕಾದ್ರೆ ಇದು ಕೂಡ ನಮಗೆ ತಿಳಿದಿರಬೇಕು. ನಂತರ ಅವರ್ಗೀಯ ವ್ಯಂಜನಗಳು 9 ಇವೆ. ಅವು 9 ಕೂಡ ನಾವು ಯಾವ ಬರ್ತವೆ ಅಂತೇಳಿ ತಿಳ್ಕೊಂಡಿರ್ತೀವಿ. ಆಮೇಲೆ ಯೋಗಗಳು ಇಷ್ಟಿವೆ, 2 ಇವೆ. ಅದರೊಳಗೆ ಅನುಸ್ವರ, ಆಮೇಲೆ ನಿಸರ್ಗ. ಇಲ್ಲ ನಿಮಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಆದರೂ ಕೂಡ ಕೆಲವಾರು ಅಲ್ಪದೋಷಗಳಿವೆ. ಈ ಅಲ್ಪದೋಷಗಳಿಗೆ ಸರಿಪಡಿಸಿಕೊಳ್ಳಲು ಒಂದು ಸುವರ್ಣವಾದ ಅವಕಾಶವನ್ನು ನೀಡಿದ್ದಂತಹ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸ್ವರಗಳು ಅರ್ಥ: ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ. ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಅ, ಆ, ಇ, ಉ, ಊ, ರು, ಎ, ಐ, ಓ, ಔ. ಈ 13 ಸ್ವರಗಳು. ಸ್ವರದ ಪ್ರಕಾರಗಳು: ಸ್ವರದಲ್ಲಿ 3 ವಿಧ:
ಒಂದು ಹ್ರಸ್ವಸ್ವರ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹ್ರಸ್ವಸ್ವರ ಎನ್ನುತ್ತಾರೆ. ಅವು 6 ನಂತರ ದೀರ್ಘಸ್ವರ 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳನ್ನು ದೀರ್ಘಸ್ವರ ಎನ್ನುತ್ತಾರೆ. ಅವು 7 ನಂತರ ಮೂರನೇದ್ದು ಪ್ಲುತಸ್ವರ 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳನ್ನೆಲ್ಲ ನಾವು ಪ್ಲುತಸ್ವರ ಅಂತೇಳಿ ಕರೆಯುತ್ತೇವೆ. ಅಮ್ಮ, ದೇವರೇ, ಇವೆಲ್ಲ ಪ್ಲುತಸ್ವರಕ್ಕೆ. ಪ್ಲುತಸ್ವರಗಳನ್ನು ಎಸ್ ಚಿಹ್ನೆಯಿಂದ ಗುರುತಿಸುತ್ತಾರೆ. ಪ್ರಿಯ ವೀಕ್ಷಕರೇ, ನಿಮಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಡಿಯೋವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದೇನೆ. ಈ PDF ಏನಾದರೂ ಬೇಕಿದ್ದರೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದ್ರ ಮೂಲಕ PDF ಪಡ್ಕೋಬೋದು. ನಂತರ ವ್ಯಂಜನಗಳು, ಇದ್ರ ಮೀನಿಂಗ್ ಏನು, ಅರ್ಥ. ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ. ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಕ ಪ್ಲಸ್ ಅ, ಕ. ವ್ಯಂಜನದ ಪ್ರಕಾರಗಳು. ವ್ಯಂಜನದಲ್ಲಿ 2 ವಿಧ. ಒಂದು ವರ್ಗೀಯ ವ್ಯಂಜನ. ಕ ವರ್ಗದಿಂದ ಮ ವರ್ಗಗಿನ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತಾರೆ. ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಅವನ್ನು 5 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಹಾಗಾದರೆ ಈ ವರ್ಗೀಯ ವ್ಯಂಜನಗಳನ್ನು ಯಾವ ಬೇಕಾದ ರೀತಿ ವರ್ಗ ಮಾಡಿಲ್ಲ, ಯಾವ ಮೂಲದ ಆಧಾರದ ಮೇಲೆ ಇವರು ವರ್ಗಾವಣೆ ಮಾಡಿದ್ದಾರೆ ಅಂತಂದರೆ, ಅವುಗಳು ಹುಟ್ಟುವಂತಹ ಅಕ್ಷರಗಳು ಉಚ್ಚರಿಸುವಾಗ ಅವು ಹುಟ್ಟುವಂತಹ ಸ್ಥಳವನ್ನು ಆಧರಿಸಿ 5 ವರ್ಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಹಾಗಾದರೆ ಆ ವರ್ಗಗಳ್ಯಾವು, ಅಲ್ಪಪ್ರಾಣ ಯಾವುದು, ಮಹಾಪ್ರಾಣ ಯಾವುದು ಅಂತ ನಾವು ತಿಳ್ಕೊತ ಬರ್ತಾ ಇದ್ದೀವಿ. ಇವಾಗ ವರ್ಗಗಳನ್ನು ಅಲ್ಪಪ್ರಾಣ, ಮಹಾಪ್ರಾಣ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಟೋಟಲ್ ಆಗಿ ಎಷ್ಟಿವೆ? 25 ಇವೆ. 25 ವ್ಯಂಜನಗಳಿವೆ. ವರ್ಗೀಯ 25 ವ್ಯಂಜನಗಳಿವೆ. ಈ 25 ಅಕ್ಷರಗಳನ್ನು 3 ರೀತಿಯಾಗಿ ಉಚ್ಚರಿಸುತ್ತೇವೆ. ಏನು 3 ರೀತಿ ಒಳಗಪ್ಪ ಅಂತಂದ್ರೆ, ಅಲ್ಪ ಪ್ರಾಣ. ಅಲ್ಪ ಎಂದರೆ ಕಡಿಮೆ, ಪ್ರಾಣ ಎಂದರೆ ಉಸಿರು ಎಂದರ್ಥ. ಅಲ್ಪ ಎಂದರೆ ಕಡಿಮೆ, ಪ್ರಾಣ ಎಂದರೆ ಉಸಿರು ಎಂದರ್ಥ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುತ್ತಾರೆ. ಕ, ಚ, ಟ, ತ, ಪ, ಗ, ಜ, ಡ, ದ, ಬ ಇವು 10ಗಳಿವೆ. ಇವು ಅಲ್ಪ ಪ್ರಾಣ 10. ಮಹಾಪ್ರಾಣ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎಂದು ಕರೆಯುತ್ತಾರೆ. ಹೆಚ್ಚು ಉಸಿರಿನಿಂದ ಉಸಿರಾಡಿದರೆ ನಾವು ಮಹಾಪ್ರಾಣ ಅಂತ ಕರಿತೀವಿ. ಅವು ಕೂಡ ಎಷ್ಟಿವೆ ಅಂತಂದರೆ 10. ಅನುನಾಸಿಕಗಳು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಅನುನಾಸಿಕಗಳು ಅಂತೇಳಿ ಕರೆಯುತ್ತೇವೆ. ಅವು 5. ಪ್ರಿಯ ವೀಕ್ಷಕರೇ, ನಿಮಗೇನಾದರೂ ನಾವು ಮಾಡಿರುವಂಥ ವಿಡಿಯೋದಲ್ಲಿ ಅಲ್ಪ ದೋಷಗಳು ಕಂಡು ಬಂದರೆ ಏನು ಮಾಡ್ತಿರೋ ನೀವು ಬಿಟ್ಟಿರುವಂಥದ್ದು. ಅವರ್ಗೀಯ ವ್ಯಂಜನಗಳು. ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎನ್ನುತ್ತಾರೆ. ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎನ್ನುತ್ತಾರೆ. ಉದಾಹರಣೆಗೆ ಯ, ರ, ಲ, ವ, ಶ, ಶ, ಸ, ಅ, ಳ ಇವು 9. ನಂತರ ಸ್ವರ ಆಯಿತು, ವ್ಯಂಜನ ಆಯಿತು. ಯೋಗ ವಾಹಗಳು. ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದರ್ಥ. ಯೋಗವಾಹ ಎಂದರೆ ಕೂಡಿ ಹೋಗುವ, ಕೂಡಿಕೊಂಡಿರುವ, ಅಂದರೆ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಗಳಿಗೆ ಯೋಗವಾಹ ಎನ್ನುತ್ತಾರೆ. ಯೋಗವಾಹದ ಪ್ರಕಾರಗಳು. ಯೋಗವಾಹದಲ್ಲಿ 2 ವಿಧ. ಒಂದು ಅನುಸ್ವಾರ. ಸ್ವರದ ಸಂಬಂಧ ಪಡೆದ ಒಂದು ಸೊನ್ನೆಗೆ ಅನುಸ್ವಾರ ಎನ್ನುತ್ತಾರೆ. ಉದಾಹರಣೆಗೆ ಅನುಸ್ವಾರ ಯಾವುದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಆಮೇಲೆ ನಿಸರ್ಗ. ಸ್ವರದ ಸಂಬಂಧ ಪಡೆದ ಒಂದರ ಮೇಲೊಂದಿರುವ 2 ಸೊನ್ನೆಗೆ ನಿಸರ್ಗ ಎನ್ನುತ್ತಾರೆ. ಒಂದರ ಮೇಲೆ ಹೊಂದಿರುವಂತಹ ಸೊನ್ನೆಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ನಿಸರ್ಗ ಅಂತೇಳಿ ಕರೆಯುತ್ತೇವೆ. ಪ್ರಿಯ ವೀಕ್ಷಕರಿಗೆ, ನಿಮಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ, ದಯಮಾಡಿ ಕೇಳ್ಕೊಳ್ಬೇಕು. ನಂತರ ಮಹತ್ವವಾಗಿರುವಂಥದ್ದು, ನಾವು ಈ 2 PDF ಸ್ಲೈಡ್ಗಳದವಲ್ಲ, ಈ ಸ್ಲೈಡ್ ಒಳಗೆ ನಾವು ಏನು ಪ್ರಮುಖವಾಗಿ ನೆನಪಿಟ್ಕೋಬೇಕು?
ಕೇಳಿದಂಥ ಎಲ್ಲ ಮಾಹಿತಿಗಳು ನಮಗೆ ನೆನಪಿರಲ್ಲ ಸ್ನೇಹಿತರೆ. ಕೆಲವು ಬಾರಿ ನಾವು ಏನಾದರೂ ಓದ್ತಾ ಹೋದಾಗ ಸ್ವಲ್ಪ ವಿಚಾರ ಮಾಡಬೇಕಲ್ವಾ. ಓದಿದ್ದೆಲ್ಲ ನೋಡಿದ್ದೆಲ್ಲ ನಮಗೆ ನೆನಪಿರುವುದಾಗಿದ್ದರೆ ನಾವೆಲ್ಲ ಸ್ವಾಮಿ ವಿವೇಕಾನಂದ ಆಗ್ತಾ ಇದ್ವಿ. ಅವರು ಕೂಡ ಪ್ರಯತ್ನದಿಂದ ನಿರಂತರವಾದ ಪ್ರಯತ್ನ ಮಾಡಿದರೆ ಮಾತ್ರ ಸ್ವಾಮಿ ವಿವೇಕಾನಂದ ಸಾಧ್ಯ. ಪರೀಕ್ಷೆ ಬಂದಾಗ ಒಂದೆರಡು ದಿನ ಮುಂಚಿತವಾಗಿ ಓದಕ್ಕೆ ಆರಂಭವಾಗುವಂಥ ನಿಮಗೆ ಇದು ಸರಳವಾಗಿ ಬೋಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ನೆನಪಿಟ್ಟುಕೊಳ್ಳುವಂಥ ಅಂಶಗಳು ಇದ್ರೊಳಗೆ ನಾವು ಏನು ನೆನಪಿಟ್ಕೊಳ್ಬೇಕಂದ್ರೆ, ಕನ್ನಡ ವರ್ಣಮಾಲೆಯಿರುವ ಒಟ್ಟು ಮೂಲಾಕ್ಷರಗಳಂದರೆ 49, ಒಟ್ಟು ಸ್ವರಾಕ್ಷರಗಳಂತಂದರೆ 13, ಒಟ್ಟು ಹ್ರಸ್ವ ಸ್ವರಾಕ್ಷರಗಳಂದರೆ 6, ಒಟ್ಟು ದೀರ್ಘ ಸ್ವರಾಕ್ಷರಗಳಂತಂದರೆ 7, ಒಟ್ಟು ವ್ಯಂಜನಾಕ್ಷರಗಳಂತಂದರೆ 34, ಒಟ್ಟು ವರ್ಗೀಯ ವ್ಯಂಜನಾಕ್ಷರಗಳಂತಂದರೆ 25, ಒಟ್ಟು ಅವರ್ಗೀಯ ವ್ಯಂಜನಾಕ್ಷರಗಳಂತಂದರೆ 9, ಒಟ್ಟು ಅಲ್ಪಪ್ರಾಣ ವ್ಯಂಜನಾಕ್ಷರಗಳಂತಂದ್ರೆ 10, ಒಟ್ಟು ಮಹಾಪ್ರಾಣ ವ್ಯಂಜನಾಕ್ಷರಗಳಂತಂದ್ರೆ 10, ಒಟ್ಟು ಅನುನಾಸಿಕ ಅಕ್ಷರಗಳಂದರೆ 5, ಒಟ್ಟು ಯೋಗವಾಹಗಳು 2, ಅನುಸ್ವಾರ 1, ನಿಸರ್ಗ 1. ಸರ್, ನೀವು ಈ ಥರ ಏನು ಪಾಯಿಂಟ್ಸ್ ಮಾಡಿ ಹೇಳ್ತಾ ಇದ್ದೀರಿ ಅಂತಂದರೆ, ಕೆಲವು ಬಾರಿ ನಾವು ನೋಡ್ಕೊಂಡಿದ್ದು ಪ್ರಶ್ನೆಗಳು ಬಂದಾಗ ಪ್ರಶ್ನೆಗಳು ಕೂಡ ಯಾವ ರೀತಿ ಕೂಡ ಅವರು ಕೇಳ್ಬೋದು, ಆದರೆ ನಾವು ಪೂರ್ವ ತಯಾರಿ ಇರಬೇಕಲ್ವಾ. ಇವಾಗ ಕಲಿತಿರುವುದು ಬಹಳ ಮಹತ್ವವಾಗಿರುವಂಥದ್ದು. ಯಾಕಂದರೆ ಯಾವುದೇ ಒಂದು ಅಕ್ಷರ ಹುಟ್ಟುವಂಥ ಸ್ಥಳ ಅತಿ ಮಹತ್ವವಾಗಿರುತ್ತೆ. ಈಗೆಲ್ಲ ನಿಮಗೆ ಗೊತ್ತಿದೆ, ಮಾನವ ಬುದ್ಧಿಜೀವಿ ಆಗಬೇಕಪ್ಪ ಅಂತಂದ್ರೆ ನೀವೇನಾದರೂ ಮನೋಶೈಕ್ಷಣಿಕ ವಿಜ್ಞಾನ ಓದಿದಾಗ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತಂದರೆ, ಪರಿಸರದ ಮಹತ್ವ ಏನಿದೆ. ಪರಿಸರದ ಮಹತ್ವ ಏನಿದೆ. ಒಬ್ಬ ವ್ಯಕ್ತಿ ಅತ್ಯುನ್ನತವಾದ ಪರಿಸರದೊಳಗೆ ಜನಿಸಿದ್ನಪ್ಪ ಅಂತಂದ್ರೆ ಅವನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಇದರಲ್ಲಿ ಕಾಣ್ಬೋದು. ಹಾಗೆ ಸಂಬಂಧಪಟ್ಟಂತೆ ಅಕ್ಷರಗಳು ಹುಟ್ಟುವಂಥ ಸ್ಥಳಗಳು ಅವುಗಳನ್ನು ಏನು ಮಾಡ್ತವೆ ಅಂತಂದರೆ ನಿರ್ಧಾರ ಮಾಡ್ತವೆ. ಹಾಗಾಗಿ KGF ಒಳಗೊಂದು ಮೂವಿ ಅದ, ಆ ಮೂವಿ ಒಳಗೆ ಒಂದು ಡೈಲಾಗ್ ಅದ, ಅದನ್ನು ತಾವೆಲ್ಲ ಕೇಳಿದರೆ ಕಾಮೆಂಟ್ ಮಾಡ್ಬೋದು. ಅಕ್ಷರಗಳು ಹುಟ್ಟುವ ಸ್ಥಾನಗಳು, ಯಾವ್ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಎನ್ನುವಂಥ ಪ್ರಶ್ನೆ ಬರ್ಬೋದು. ಹಾಗಾಗಿ ನಾವು ಕೂಡ ಅದ್ರ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅಕ್ಷರಗಳೆಲ್ಲ ಒಕ್ಕಳದ ಮೂಲ ಭಾಗದಿಂದ ಒರಟ ಶಬ್ದದೊಂದಿನಿಂದ ಹುಟ್ಟುತ್ತವೆ. ಒಟ್ಟಾರೆಯಾಗಿ ಅಕ್ಷರಗಳೆಲ್ಲ ಒಕ್ಕಳದ ಮೂಲ ಭಾಗದಿಂದ ಒರಟ ಶಬ್ದವೊಂದರಿಂದ ಹುಟ್ಟುತ್ತವೆ. ಹಾಗೆ ಒರಟ ಶಬ್ದವು ಗಂಟಲು, ದವಡೆ, ಮೂರ್ಧ ಅಂದರೆ ನಾಲಿಗೆಯ ಮೇಲ್ಭಾಗದ ಭಾಗ, ತುಟಿ, ಹಲ್ಲು ಇತ್ಯಾದಿ ಅವಯವಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗುತ್ತವೆ. ಹಾಗಾದರೆ ಅವು ಹುಟ್ಟುವಂಥ ಸ್ಥಳಗಳು ಯಾವುವು, ಅವು ಹುಟ್ಟುವಂಥ ಅಕ್ಷರಗಳು ಯಾವುವು ಅಂತ ಕೇಳಿದಾಗ ಒಂದೊಂದೇ ತಿಳ್ಕೊಳ್ಳೋಣ. ಅವಸರ ಬೇಡ, ನಿಧಾನವಾಗಿ ಕೇಳಿ, ತಾಳ್ಮೆಯಿಂದ ಕೇಳಿ, ಗಡಿ ಬಿಡಿಬೇಡ. ವೀಕ್ಷಕರೇ, ಹೇಳುತ್ತಿರುವಾಗ ಅಲ್ಪ ದೋಷಗಳು ಕಂಡು ಬರಬಹುದು, ಆದರೆ ನೀವು ಸರಿಯಾಗಿ ಸಮಯ ಕೊಟ್ಟು ಅಧ್ಯಯನ ಮಾಡ್ತಾ ಇದ್ದೀರಿ. ನಾನು ಕೆಲವು ಪ್ರಶ್ನೆಗಳನ್ನು, ಕೆಲವು ಅಕ್ಷರಗಳನ್ನು ತಪ್ಪು ಓದ್ಬೋದು. ನೀವು ಯಾಕಂದರೆ ಗಮನಿಸ್ತಾ ಇದ್ದರೆ ಅದು ತಪ್ಪು ಅಂತ ಗೊತ್ತಾಗುತ್ತೆ. ನಿಮ್ಮನ್ನು ಎಚ್ಚರಿಸೋಕ್ಕೋಸ್ಕರ ನೀವು ಎಷ್ಟು ಎಚ್ಚರದಿಂದ ಓದ್ತಾ ಇದ್ದೀರಾ, ಹಾಗಾದರೆ ಎಷ್ಟು ತಯಾರಿಯಾಗಿದ್ದೀರಾ ಎನ್ನುವುದರ ಕುರಿತು ನಾವು ವಿಡಿಯೋ ಮಾಡ್ತಾ ಇದ್ದಿರುವಂಥದ್ದು. ಕಂಠ್ಯ ಅಕ್ಷರಗಳು ಏನು ಸರ್? ಕಂಠ್ಯ ಅಕ್ಷರಗಳು ಇವು ಎಲ್ಲಿ ಹುಟ್ಟುತ್ತವೆ ಅಂತಂದರೆ ಕಂಠದ ಭಾಗದಲ್ಲಿ ಹುಟ್ಟುತ್ತವೆ. ಹಾಗಾದರೆ ಈ ಕಂಠ್ಯ ಅಕ್ಷರಗಳು ಯಾವುವು ಸರ್ ಅಂತ ಕೇಳಿದಾಗ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ, ಖ, ಗ, ಗ, ಜ್ಞ, ಅ, ಆ, ಹ, ನಿಸರ್ಗ. ಈ ಎಲ್ಲಗಳು ಎಲ್ಲಿ ಹುಟ್ಟುತ್ತವಪ್ಪ ಅಂತಂದರೆ ನಮ್ಮ ಕಂಠದಲ್ಲಿ ಹುಟ್ಟುತ್ತವೆ. ಈ ಕಂಠ ಭಾಗದಲ್ಲಿ ಹುಟ್ಟುವುದರ ಮೂಲಕವಾಗಿ ಇವನ್ನ ಕಂಠ್ಯ ಅಕ್ಷರಗಳಂತೇಳಿ ಕರೆಯುತ್ತೇವೆ. ನಂತರ ತಾವಲ್ಯ ಅಕ್ಷರಗಳು. ಏನು ಸರ್ ತಾವಲ್ಯ ಅಕ್ಷರಗಳು? ಇವುಗಳು ಏನಪ್ಪ ಅಂತಂದರೆ ತಾಲುವಿನ ಅಂತಂದರೆ ದವಡೆಯ ಸಹಾಯದಿಂದ ಹುಟ್ಟುತ್ತವೆ. ದವಡೆಯ ಸಹಾಯದಿಂದ ಯಾವ ಅಕ್ಷರಗಳು ಹುಟ್ಟುತ್ತವೆ ಎನ್ನುವಂಥ ಪ್ರಶ್ನೆ. ಏನು? ದವಡೆಯ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ ಅಂದರೆ ತಾವಲ್ಯ ಅಕ್ಷರಗಳೆಂದು. ಈ ದವಡೆಯ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳು ಯಾವಪ್ಪ ಅಂದರೆ ಚ, ಚ, ಜ, ಜ, ಜ್ಞ, ಇ, ಈ, ಯ, ಶ. ಇವೆಲ್ಲ ಹುಟ್ಟುವಂಥ ಸ್ಥಾನ ಯಾವುದು? ದವಡೆ. ನಂತರ ಮೂರ್ಧನ್ಯ ಅಕ್ಷರಗಳು. ಮೂರ್ಧ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ಹಿಂದೆ
ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚರಗೊಳ್ಳುತ್ತವೆ. ನಾಲಿನ ಮೇಲೆ ಕೇಳದ ನಾಲಿಗೆಯು ಮೇಲ್ಭಾಗದಿರುವಂಥದನ್ನು ಸ್ಪರ್ಶಿಸಿದಾಗ ಉಚ್ಚರಿಸುವಂಥ ಅಕ್ಷರಗಳು ಯಾವಪ್ಪ ಅಂತಂದ್ರೆ ಇವು ಮೂರ್ಧನ್ಯ ಅಕ್ಷರಗಳಾಗಿರುತ್ತವೆ. ಅವು ಯಾವಂತ ನೀವು ನೋಡ್ಬೋದು. ಬೇಕಾದರೆ ಟ ಟ ಡ ಡ ನ ಈ ಮಾಡಿದಾಗ ನಮ್ಮ ನಾಲಿಗೆ ಮೇಲ್ಭಾಗದಿರುವಂಥದ್ದನ್ನು ಟಚ್ ಮಾಡುತ್ತಲ್ಲ, ಹೀಗಾಗಿ ಇದನ್ನು ಏನಂತೀವಿ ಅಂತಂದ್ರೆ ಮೂರ್ಧನ್ಯ ಅಕ್ಷರಗಳಂತೇಳಿ ಕರೆಯುತ್ತೇವೆ. ಟ ಟ ಡ ಡ ನ ರು ರ ಶ ಇವೆಲ್ಲ ಅಕ್ಷರಗಳನ್ನು ನೀವು ಕೂಡ ಉಚ್ಚಾರಣೆ ಮಾಡಿ ನಿಮಗೆ ಗೊತ್ತಾಗುತ್ತೆ. ನಂತರ ದಂತ್ಯಾಕ್ಷರಗಳು. ದಂತ ಅಂದ್ರೆ ಗೊತ್ತು, ದಂತ್ಯ ಅಂದ್ರೆ ಗೊತ್ತ ಕೂಡ ನಿಮಗೆ ಈಗಾಗಲೇ ತಿಳಿದಿದೆ. ದಂತ್ಯ ಅಕ್ಷರಗಳು ಅಂತಂದ್ರೆ ಹಲ್ಲುಗಳ ಬಳಿ ಹುಟ್ಟುತ್ತವೆ. ಹಲ್ಲುಗಳ ಬಳಿ ಕೂಡ ಅಕ್ಷರಗಳು ಹುಟ್ಟುತ್ತವೆ. ಹೌದಾ? ಹಾಗಾದ್ರೆ ಅವು ಯಾವುವು? ಅವು ಇಲ್ಲಿವೆ ನೋಡಿ. ತ ತ ದ ದ ನ ಮತ್ತು ಲ ಸ. ಇವು ಹುಟ್ಟುವಂಥ ಸ್ಥಳಗಳು ಯಾವಪ್ಪ ಅಂತಂದ್ರೆ ನಿಮ್ಮ ದವಡೆಯಲ್ಲಿ ಕೂಡ ಹುಟ್ಟುವಂಥ ಅಕ್ಷರಗಳು. ಪ್ರತಿದಿನ ನಿತ್ಯ ಕೂಡ ನಾವು ಈ ಅಕ್ಷರಗಳನ್ನು ಬಳಸ್ತಾ ಇದ್ದೀವಿ. ಅವು ಹುಟ್ಟುವಂಥ ಸ್ಥಾನಗಳ ಬಗ್ಗೆ ನಮಗೆ ತಿಳಿದಿಲ್ಲ. ಇನ್ನೇಕೆ ತಡ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟ ನಂತರ ಯಾವ ಅಕ್ಷರಗಳು ಎಲ್ಲಿ ಹುಡ್ತಾವ ಅಂತೇಳಿ ನೀವು ಉಚ್ಚಾರಣೆ ಮಾಡಿದರೆ ನಿಮಗೆ ಕೂಡ ಏನಾಗುತ್ತೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಇವಾಗ ಓಷ್ಠ್ಯ ಅಕ್ಷರಗಳು. ಓಷ್ಠ್ಯ ಅಕ್ಷರಗಳು ಅಂತಂದ್ರೆ ಯಾವಪ್ಪ ಅಂತಂದ್ರೆ ತುಟಿಗಳ ಸಹಾಯದಿಂದ ಹುಟ್ಟುತ್ತವೆ. ತುಟಿಗಳ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳನ್ನ ಏನೆಂದು ಕರೆಯುತ್ತಾರೆ ಎಂಬ ಪ್ರಶ್ನೆ ಬಂದರೆ ಇವುಗಳನ್ನು ನಾವು ಓಷ್ಠ್ಯ ಅಕ್ಷರಗಳಂತೇಳಿ ಕರೆಯುತ್ತೇವೆ. ಕ್ಷಮೆ ಇರಲಿ, ನಾವು ಒಂಟೆ ಅಂದೆ, ಅದು ಓಷ್ಠ್ಯ ಅಕ್ಷರಗಳು. ಓಷ್ಠ್ಯ ಅಕ್ಷರಗಳು ತುಟಿಗಳ ಸಹಾಯದಿಂದ ಹುಟ್ಟುತ್ತವೆ. ಹಾಗಾದ್ರೆ ಆ ಅಕ್ಷರಗಳು ಯಾವಪ್ಪ ಅಂತಂದ್ರೆ ಉದಾಹರಣೆಗೆ ಪ ಪ ಬ ಬ ಮ ಮತ್ತು ಉ ಉ. ನಂತರ ಅನುನಾಸಿಕಗಳು. ನಾಸಿಕದಂತಂದ್ರೆ ಮೂಗು. ಮೂಗು ಸಹಾಯದಿಂದ ಹುಟ್ಟುತ್ತವೆ. ಮೂಗಿನ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳನ್ನು ನಾವು ಅನುನಾಸಿಕಗಳಂತೇಳಿ ಕರೆಯುತ್ತೇವೆ. ಜ್ಞ ಜ್ಞ ನ ನ ಮ. ಇವುಗಳ ಉಚ್ಚಾರಣೆ ಮಾಡಿದಾಗ ನಿಮಗೆ ಕಲ್ಪನೆ ಬರುತ್ತೆ. ಸರ್ ಆಯಿತು, ನಂತರ ಏನು? ಇದಕ್ಕಿಂತ ವಿಶೇಷವಾಗಿರುವಂಥವು ಇವು ಬಹಳ ಮಹತ್ವವಾಗಿರುವಂಥದ್ದು. ಯಾಕಂದರೆ ಪ್ರತಿ ಸಲ ಈಗಾಗಲೇ ನಾವು KPSC ಒಳಗೆ ಹಲವಾರು ಪರೀಕ್ಷೆ ಬರೆದಾಗ ಕಡ್ಡಾಯ ಕನ್ನಡ ಅಥವಾ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆ ಒಳಗೆ ಅತಿ ಹೆಚ್ಚು ಬಾರಿ ಕೂಡ ಕೇಳಿರುವಂಥ ಪ್ರಶ್ನೆಗಳು ಇವು 4 ಒಳಗೊಂಡಿರ್ತಾವೆ. ಒಂದೊಂದು ಕೇಳಿದಾಗ ನಾವು ಉತ್ತರಿಸ್ತೀವಿ, ಅದು ದೊಡ್ಡದಲ್ಲ. ಎರಡನ್ನು ಮಿಕ್ಸ್ ಮಾಡಿ ಕೇಳ್ತಿರ್ತಾರೆ. ಇಂಥ ಪ್ರಶ್ನೆಗಳು ಬಂದಿವೆ. ಹಾಗಾಗಿ ಇವುಗಳು ಕೂಡ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಜಾಸ್ತಿ ಫೋಕಸ್ ಮಾಡಬೇಕನ್ನುವಂಥದ್ದು. ಕಂಠ ತಾಲು ಅಂದರೆ ಕಂಠ ಮತ್ತು ತಾಲು. ಕಂಠ ಮತ್ತು ದವಡೆಯ ಎರಡೂ ಸಹಾಯದಿಂದ ಉಚ್ಚಾರಣೆ ಆಗುವಂಥ ಅಕ್ಷರಗಳವು ಯಾವಪ್ಪ ಅಂದ್ರೆ ಈ ಐ. ನಂತರ ಕಂಠೋಷ್ಠ್ಯ. ಕಂಠೋಷ್ಠ್ಯದಿಂದ ಉಚ್ಚಾರಣೆ ಆಗ್ತವೆ ಅಂದ್ರೆ ಕಂಠ ಮತ್ತು ತುಟಿ ಭಾಗದೊಳಗೆ ಯಾವ ಓ ಓ ಹೌ ಓ ಓ ಹೌ. ಇವು ಕೂಡ ಏನಾಗ್ತವಪ್ಪ ಅಂತಂದ್ರೆ ಇವು ನಾವು ಕಂಠೋಷ್ಠ್ಯ ಅಂತೇಳಿ ಕರೆಯುತ್ತೇವೆ. ನಂತರ ದಂತೋಷ್ಠ್ಯ. ದಂತ ಮತ್ತು ತುಟಿ ಭಾಗದಿಂದ ಉಚ್ಚರಿಸುವಂಥ ಒಂದೇ ಒಂದು ಅಕ್ಷರ ಅದಪ್ಪ ಅಂದ್ರೆ ಓ. ನಂತರ ಕಂಠನಾಸಿಕ. ಕಂಠ ಮತ್ತು ನಾಸಿಕದಿಂದ ಉಚ್ಚಾರಣೆ ಆಗುವಂಥ ಒಂದೇ ಒಂದು ಇರುವುದು ಯಾವುದಂತಂದ್ರೆ ಅದು ಅನುಸ್ವಾರ. ಪ್ರತಿಯೊಂದು ಕೂಡ ಮಹತ್ವ, ಯಾವುದನ್ನು ಕೂಡ ಲೇಜಿ ಮಾಡಬೇಡಿ. ಯಾಕಂದರೆ ಪರೀಕ್ಷೆ ಬರೆದ ನಂತರ ಯಾವುದರ ಮಹತ್ವ ಎಲ್ಲಿದೆ ಅಂತೇಳಿ ಗೊತ್ತಾಗುತ್ತೆ. ಗುಣಿತಾಕ್ಷರಗಳು. ಇವಾಗ ನಾವು ವ್ಯಂಜನ ಬಗ್ಗೆ ತಿಳ್ಕೊಂಡ್ವಿ, ನಂತರ ಅವು ಹುಟ್ಟುವಂಥ ಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ, ನಂತರ ಮುಂದುವರೆದ ಭಾಗವಾಗಿ ಗುಣಿತಾಕ್ಷರ ಬಗ್ಗೆ ತಿಳ್ಕೊತಾ ಇದ್ದೇವೆ. ಅರ್ಥ, ಮೀನಿಂಗ್ ಏನು? ಗುಣಿತಾಕ್ಷರ ಅಂತಂದರೆ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವಂಥ ಅಕ್ಷರಗಳಿಗೆ ಗುಣಿತಾಕ್ಷರ ಎನ್ನುತ್ತಾರೆ. ಒಂದು ವ್ಯಂಜನಕ್ಕೆ ಅದಿಂದ ಅವರೆಗಿನ 13 ಸ್ವರಗಳು ಸೇರಿದರೆ 13 ಗುಣಿತಾಕ್ಷರಗಳಾಗುತ್ತವೆ. 34 ವ್ಯಂಜನಗಳಿಗೆ 13 ಸ್ವರಾಕ್ಷರಗಳನ್ನು ಸೇರಿಸುವುದರಿಂದ 442 ಗುಣಿತಾಕ್ಷರಗಳನ್ನು ರಚಿಸಬಹುದು. ಅದೇ ರೀತಿ ಯೋಹವಾಗಳನ್ನು 2 ಸೇರಿಸಿದರೆ 510 ಗುಣಿತಾಕ್ಷರಗಳನ್ನು ರಚನೆಯಾಗುತ್ತವೆ. ಈ ಪ್ರಶ್ನೆ ಕೂಡ ಬರಬಹುದು. ಒಟ್ಟಾರೆಯಾಗಿ ಒಟ್ಟು ಎಷ್ಟು ಗುಣಿತಾಕ್ಷರಗಳನ್ನು ನಾವು ರಚಿಸಬಹುದಪ್ಪ ಅಂತ ಪ್ರಶ್ನೆ ಬಂತಂದರೆ 510. ಸ್ವರಗಳನ್ನು ಮಾತ್ರ ಅಂತಂದರೆ 442. ಇದು ಕೂಡ ಮಹತ್ವವಾಗಿರುವಂಥ ಪ್ರಶ್ನೆ. ಯಾವುದನ್ನು ಕೂಡ ಲೇಜು ಮಾಡಬೇಡಿ. ಗುಣಿತಾಕ್ಷರ ವ್ಯಂಜನ ಪ್ಲಸ್ ಸ್ವರ ಸೇರಿದಾಗ ಗುಣಿತಾಕ್ಷರ ಆಗುತ್ತೆ.
ಕ ಪ್ಲಸ್ ಕ, ಕ ಪ್ಲಸ್ ಕ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಉ ಕು, ಕ ಪ್ಲಸ್ ಉ ಕು, ಕ ಪ್ಲಸ್ ರು ಕ್ರು, ಕ ಪ್ಲಸ್ ಎ ಕೆ, ಕೆ ಪ್ಲಸ್ ಇ ಕೆ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಂ ಕಂ, ಕ ಪ್ಲಸ್ ಸಹ ಕಹ. ಇದನ್ನೆಲ್ಲ ನಾವು ಪ್ರೈಮರಿ ತರಗತಿಯಲ್ಲಿ ಕಲ್ತಿದ್ದೇವೆ. ಆದರೂ ಕೂಡ ಭವಿಷ್ಯದ ಪರೀಕ್ಷೆಗಳೊಳಗೆ ನಾವು ಇವನ್ನೆಲ್ಲ ಎದುರಿಸಬೇಕಾಗುತ್ತೆ. ನಂತರ ಸಂಯುಕ್ತಾಕ್ಷರ, ದ್ವಿತ್ವಾಕ್ಷರ, ಒತ್ತಕ್ಷರ. ಇವಾಗ ನಾವು ಸಂಯುಕ್ತಾಕ್ಷರ ಅಂದರೆ ಒಂದೇ, ದ್ವಿತ್ವಾಕ್ಷರ ಅಂದ್ರೂ ಕೂಡ ಒಂದೇ, ಒತ್ತಕ್ಷರ ಅಂದ್ರೂ ಕೂಡ ಒಂದೇ. ಕೆಲವು ಬಾರಿ ಪರೀಕ್ಷೆ ಒಳಗೆ ಏನಾದರೂ ಒತ್ತಕ್ಷರ ಅಂತ ಕೇಳಿದ್ರು ಅಥವಾ ದ್ವಿತ್ವಾಕ್ಷರ, ಸಂಯುಕ್ತಾಕ್ಷರ ಅಂತೇಳಿ ಕೂಡ ಕರೀಬೋದು. ಇವು ಮೂರು ಕೂಡ ಒಂದೇ ಎನ್ನುವುದನ್ನು ಮೊದಲು ತಿಳ್ಕೋಬೇಕು. ನಂತರ ಏನು ಸಂಯುಕ್ತಾಕ್ಷರ ಅಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸರಿ ಆಗುವಂಥ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಸಂಯುಕ್ತಾಕ್ಷರ ಅಂತ ಕೂಡ ಕರಿಬೋದು, ದ್ವಿತ್ವಾಕ್ಷರ ಅಂತ ಕೂಡ ಕರಿಬೋದು, ಒತ್ತಕ್ಷರ ಅಂತೇಳಿ ಕೂಡ ಕರಿಬೋದು ಅನ್ನುವಂಥದ್ದು. ಈ ಸಂಯುಕ್ತಾಕ್ಷರದಲ್ಲಿ ಎಷ್ಟು ಪ್ರಕಾರ? ಎರಡು ಪ್ರಕಾರ ವೀಕ್ಷಕರೇ, ಎರಡು ಪ್ರಕಾರ. ಯಾವ ಪ್ರಕಾರಗಳು? ಸಜಾತಿಯ ಸಂಯುಕ್ತಾಕ್ಷರ, ವಿಜಾತಿಯ ಸಂಯುಕ್ತಾಕ್ಷರ. ಹಾಗಾದರೆ ಸಜಾತಿಯ ಸಂಯುಕ್ತಾಕ್ಷರ ಎಂದರೇನು? ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ. ಉದಾಹರಣೆ ಕೊಡ್ರಪ್ಪ, ಅರ್ಥ ಆಗಲ್ಲ ಅಂತಂದ್ರೆ ಅಪ್ಪ ಎಂಬ ಪದವನ್ನು ಪ ಇದೆ ನೋಡಿ, ಪ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ಪ. ಅಕ್ಕ, ಈ ಪದದೊಳಗೆ ಒಂದೇ ವ್ಯಂಜನಕ್ಕೆ ಅದೇ ವರ್ಗದ ವ್ಯಂಜನ ಏನಾಗಿದೆಪ್ಪ ಅಂತಂದ್ರೆ ಬಂದಿದೆಯಲ್ಲ, ಈ ಬರುವುದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಇದನ್ನು ಸಜಾತಿಯ ಸಂಯುಕ್ತಾಕ್ಷರ ಅಂತೇಳಿ ಕರಿತೇವೆ. ಹಾಗಾದರೆ ವಿಜಾತಿಯ ಸಂಯುಕ್ತಾಕ್ಷರ ಎಂದರೇನು? ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ವಿಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ. ಉಷ್ಣ, ಅಸ್ತ್ರ, ಈ ಪದಗಳನ್ನು ನಾವು ಗಮನಿಸಬಹುದು. ಅತಿ ಸರಳವಾಗಿ ಬೋಧಿಸುವಂಥ ಕೆಲಸವನ್ನು ಮಾಡಲಾಗುತ್ತಿದೆ. ದಯಮಾಡಿ ತಾವು ಕೂಡ ತಾಳ್ಮೆಯಿಂದ ನೋಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಎನ್ನುವಂಥದ್ದು. ಪದಗಳು. ದೇಶೀಯ ಪದ. ಆಯಾ ಭಾಷೆಯ ಮೂಲ ಪದಗಳಿಗೆ ದೇಶೀಯ ಪದಗಳೆಂದು ಕರೆಯುತ್ತಾರೆ. ಭಾರತೀಯರ ಮೂಲ ಭಾಷೆ ದೇಶೀಯ ಪದ. ಹಾಗೆ ಈ ಪದಗಳೊಳಗೆ ನಾವು ಉದಾಹರಣೆ ಕೊಡ್ತಾ ಹೋಗೋಣ. ಸಂಖ್ಯಾವಾಚಕಗಳು 1ರಿಂದ 999ರವರೆಗೆ ಇರುವಂತಹ ಎಲ್ಲ ಸಂಖ್ಯೆಗಳನ್ನು ನಾವು ಸಂಖ್ಯಾವಾಚಕಗಳು ಅಂತೇಳಿ, ಇವೆಲ್ಲ ದೇಶೀಯ ಪದಕ್ಕೆ ಸಂಬಂಧಪಟ್ಟಿರುವಂಥದ್ದು. ನಂತರ ದೇಹದ ಅಂಗಾಂಗಗಳು: ಕೈ, ತಲೆ, ಹೊಟ್ಟೆ, ಕಾಲು, ಬೆನ್ನು ಇತ್ಯಾದಿ. ಹಾಗಾದರೆ ಅಲ್ಲ, ನಾವೇನು ಸರ್ ದೇಶೀಯ ಪದ ಅಂದ ತಕ್ಷಣ ಹೇಗೆ ನಾವು ಅದನ್ನು ಗ್ರಹಿಸ್ಕೋಬೇಕು, ಪದವನ್ನು ನಾವು ಹೇಗೆ ಸಂಶೋಧನೆ ಮಾಡ್ಕೋಬೇಕು, ಕಂಡುಹಿಡಿಬೇಕು, ವಿಚಾರ ಮಾಡೋಕಪ್ಪ ಅಂತಂದ್ರೆ ಅವು ಏನೇನಾಗಿರ್ಬೇಕು? ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಟ್ಟಿದ್ದೇವೆ ಅಷ್ಟೇ. ಸಂಖ್ಯಾವಾಚಕ ಕೂಡ ದೇಶೀಯ ಪದ ಆಗಿರ್ತವೆ. ನಂತರ ದೇಹದ ಅಂಗಾಂಗಗಳು ಕೂಡ ಏನಪ್ಪ ಅಂತಂದ್ರೆ ದೇಶೀಯ ಪದ ಆಗಿರ್ತವೆ. ನಂತರ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಮತ್ತು ದ್ವಿತೀಯ, ತೃತೀಯ ಗೊತ್ತಲ್ಲ, ಪ್ರಥಮ ಅಂದರೆ ವಿಭಕ್ತಿ ಪ್ರತ್ಯಯಗಳು ಕೂಡ ಏನಪ್ಪ ಅಂತಂದರೆ ದೇಶೀಯ ಪದ ಆಗಿರ್ತವೆ. ನಂತರ ಸಂಬಂಧವಾಚಕಗಳು ಅಂದರೆ ಅಪ್ಪ, ಅಮ್ಮ, ಅಜ್ಜ, ಚಿಕ್ಕಪ್ಪ, ಮಾವ, ಬಾವ, ಅಣ್ಣ, ತಂಗಿ, ತಮ್ಮ ಇತ್ಯಾದಿ. ನಂತರ ಸರ್ವನಾಮಗಳು: ನಾನು, ಅವನು, ನೀನು, ಅವಳು, ಅದು, ಅವು, ಅವರು ಇತ್ಯಾದಿ. ನಂತರ ಧಾತುಗಳು: ತಿನ್ನು, ಹೋಗು, ಕೇಳು, ಬಿಡು ಇತ್ಯಾದಿ. ಇವು ಕೂಡ ದೇಶೀಯ ಪದಗಳು. ನಂತರ ಪ್ರಾಣಿಗಳು: ಇಲಿ, ಹಾವು, ಎತ್ತು, ಎಮ್ಮೆ, ದನ, ಕೋಳಿ ಇತ್ಯಾದಿ. ನಂತರ ಪದಾರ್ಥಗಳು: ಬಾಗಿಲು, ಉಪ್ಪು, ಹಾಲು, ಚಿಲಕ ಇತ್ಯಾದಿ ಅನ್ನುವಂಥದ್ದು. ನಂತರ ಅನ್ಯ ದೇಶೀಯ ಪದಗಳು ಯಾವ ಬರ್ತಾ ಇವೆ ಅಂತಂದರೆ ಹಿಂದೂಸ್ತಾನಿ ಭಾಷೆಯ ಪದಗಳು. ಹಿಂದೂಸ್ತಾನಿ ಭಾಷೆಯ ಪದಗಳು 8ನೇ ತರಗತಿ 10ನೇ ತರಗತಿ ಪಠ್ಯಪುಸ್ತಕದಲ್ಲಿವೆ. ಸ್ವಲ್ಪ ಹಾಗೆ ಕನ್ನಡಿಸ್ಕೊಂಡು ಬನ್ನಿ. ಅರ್ಜಿ, ಕಚೇರಿ, ಕಾರ್ಖಾನೆ ಇತ್ಯಾದಿ ಪದಗಳು.
ನಂತರ ಆಂಗ್ಲ ಭಾಷೆಯಿಂದ ಬಂದಂಥ ಪದಗಳು, ಇಂಗ್ಲೀಷ್ ಭಾಷೆಯಿಂದ ಬಂದಂಥ ಪದಗಳು ಯಾವಂತಂದರೆ ಕೋರ್ಟ್, ಬ್ಯಾಂಕು, ಹಾರ್ಮೋನಿಯಂ, ಹೋಟೆಲ್. ಇನ್ನೂ ಹೆಚ್ಚಿನ ಪದಗಳು ಬೇಕಂದರೆ ನೀವು ಪಠ್ಯಪುಸ್ತಕ ನೋಡ್ಕೋಬೋದು. ನಂತರ ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳು ಅಲಮಾರು, ಸಾಬೂನು, ಮೇಜು ಇತ್ಯಾದಿ. ನಂತರ ಸಂಸ್ಕೃತ ಭಾಷೆಯಿಂದ ಬಂದ ಪದಗಳು ಮಾಲೆ, ರಾಜ, ವಿಪತ್ತು, ದೇವತೆ ಇತ್ಯಾದಿ. ಪ್ರಿಯ ವೀಕ್ಷಕರಿಗೆ, ನಿಮಗೇನಾದರೂ 5ರಿಂದ 10ನೇ ತರಗತಿಯ ಕನ್ನಡ ಗ್ರಾಮರ್ ಸಂಬಂಧಪಟ್ಟ ಪಠ್ಯಪುಸ್ತಕ ಬೇಕಂದರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗೋದ್ರ ಮೂಲಕವಾಗಿ ನಿಮಗೆ ಯಾವ ನೋಟ್ಸ್ ಬೇಕೋ PDF ಬೇಕೋ ಕೇಳಿ ಪಡ್ಕೋಬೋದು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. ನಂತರ ಈ ಅನ್ಯ ದೇಶ ಪದಗಳು ಅತಿ ಹೆಚ್ಚುವರಿಯಾಗಿ ಏನು ಸರ್ ಅನ್ಯ ದೇಶ ಪದ ಅಂತ ಹೇಳಿದ್ರಿ, ಅದರ ಅರ್ಥ ಏನಪ್ಪ ಅಂತ ಕೇಳ್ಬೋದು. ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಗೆ ಕನ್ನಡ ಭಾಷೆಗೆ ಬಂದಿರುವಂಥ ಪದಗಳನ್ನು ಅನ್ಯ ದೇಶ ಪದಗಳೆಂದು ಕರೆಯುತ್ತಾರೆ. ಗ್ರೀಕ್ ಮತ್ತು ರೋಮ್ನಿಂದ ಬಂದಂಥದ್ದು ಕೆಲವು ಪದಗಳು ಬಂದಿವೆ. ಯಾವುವು? ದಮಡಿ, ದಮ್ಮು, ದಿನಾರ್, ಗದ್ಯಾಣ ಇತ್ಯಾದಿ ಪದಗಳು ಬಂದಿವೆ. ಗ್ರೀಕ್ ಮತ್ತು ರೋಮನ್ರಿಂದ ಬಂದಿದೆ. ನಂತರ ಪಾರ್ಸಿಯಿಂದ ಅಬ್ಕಾರಿ, ರಸ್ತೆ, ದವಾಖಾನೆ, ಚೌಕಾಶಿ, ಅಜಮಾಯಿಸಿ, ಆಮದು, ದಳ್ಳಾಳಿ ಇತ್ಯಾದಿ ಪದಗಳು ಪಾರ್ಸಿಯಿಂದ ಬಂದಿವೆ. ಹಾಗೆ ಅರಬಿಯಿಂದ ಬಂದಿರುವಂಥದ್ದು ಅಮಾನತ್ತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತು, ನಕಲಿ ಇತ್ಯಾದಿ ಪದಗಳು. ನಂತರ ಪೋರ್ಚುಗೀಸಿಂದ ಬಂದಂಥ ಪದಗಳು ಯಾವೆ? ಮೇಜು, ತಂಬಾಕು, ಅನಾನಸ್, ಸಾಬೂನು, ಚೊಂಬು, ಇಸ್ತ್ರಿ, ರಸೀದಿ ಇತ್ಯಾದಿ. ಉರ್ದುನಿಂದ ಕನ್ನಡಕ್ಕೆ ಬಂದಿರುವಂಥ ಪದಗಳು ಕಿಮ್ಮತ್ತು, ತಾರೀಕು, ತಾಲೂಕು, ಅಹಮಾಲು, ಇಲಾಖೆ, ದರ್ಜೆ, ಬಂದೂಕು, ರುಜು, ಶುರು, ಶಾಮೀಲು ಇತ್ಯಾದಿ. ಹಿಂದೂಸ್ತಾನಿಯಿಂದ ಬಂದಿರುವಂಥದ್ದು ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಕುರ್ಚಿ, ಕಾಗದ, ಹುಕುಂ ಇತ್ಯಾದಿ. ನಂತರ ಇಂಗ್ಲೀಷ್ ಭಾಷೆಯಿಂದ ಬಂದಿರುವಂಥದ್ದು ಬಸ್ಸು, ಕಾರು, ಕಾಲೇಜು, ಲೈಟು, ಪೆನ್ನು ಇತ್ಯಾದಿ. ಕೆಲವು ಪದಗಳನ್ನು ನಾವು ನೋಡಿದಾಗ ಅಥವಾ ಉಚ್ಚಾರಣೆ ಮಾಡಿದಾಗ ಅವು ದೇಶೀಯ ಪದಗಳು ಅಥವಾ ಅನ್ಯ ದೇಶೀಯ ಪದಗಳು ಅಂತೇಳಿ ಗುರುತಿಸ್ಕೋಬೋದು. ಸರ್, ಈಗಾಗಲೇ ನೀವು ಸಂಸ್ಕೃತ ಭಾಷೆಯನ್ನು ಹೊರತುಪಡಿಸಿ ಅಂತ ಮಾತ್ರ ಹೇಳಿದ್ರಿ. ಹಾಗಾದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವಂಥ ಪದಗಳನ್ನು ನಾವು ಗುರುತಿಸಬೇಕಾದ್ರೆ ಅವನ ದೇಶೀಯ ಪದ ಮತ್ತು ಅನ್ಯ ದೇಶೀಯ ಪದದೊಳಗೆ ಸೇರಿಸುವುದಲ್ಲ, ಅವುಗಳನ್ನು ಸಪ್ರೇಟಾಗಿ ನೀವು ಏನು ಮಾಡ್ತೇವೆ ಅಂತಂದರೆ ತತ್ಸಮ ಮತ್ತು ತದ್ಭವ ರೂಪದೊಳಗೆ ಕಾಣ್ತೀವಿ. ಹಾಗಾದರೆ ತತ್ಸಮ ಎಂದರೇನು? ತತ್ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನ ಎಂದರ್ಥ. ಹಾಗಾಗಿ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದರ್ಥ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ನೇರವಾಗಿ ಬಂದ ಶಬ್ದಗಳಿಗೆ ತತ್ಸಮ ಎಂದು ಕರೆಯುತ್ತಾರೆ. ಉದಾಹರಣೆಗೆ ರಾಮ, ವಸಂತ, ಸೋಮ, ಚಂದ್ರ, ಗ್ರಹ, ಸ್ತ್ರೀ, ಶ್ರೀ, ಭುವನ್, ಶ್ರುತಿ, ಕಾವ್ಯ, ಪಶು ಇತ್ಯಾದಿ. ಇವೆಲ್ಲ ಪದಗಳು ಸಂಸ್ಕೃತದೊಳಗೂ ಕೂಡ ಇದೇ ರೀತಿ ಉಚ್ಚಾರಣೆ ಆಗ್ತವೆ. ಕನ್ನಡದಲ್ಲಿ ಕೂಡ ಬದಲಾವಣೆ, ಯಾವುದೇ ರೀತಿಯ ಬದಲಾವಣೆ ಕಾಣ್ತಲ್ಲ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ತತ್ಸಮ ಅಂತೇಳಿ ಕರೀತೇವೆ. ಹಾಗಾದರೆ ತದ್ಭವ ರೂಪಗಳು ಅಂದರೆ ಏನು ಸರ್? ತದ್ಭವ ಎಂದರೆ ತತ್ ಎಂದರೆ ಅದರಿಂದ ಅಂದರೆ ಸಂಸ್ಕೃತದಿಂದ ಭವ ಎಂದರೆ ಹುಟ್ಟಿದ, ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ತದ್ಭವ ಎಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಸಂಪೂರ್ಣವಾದಂಥ ಬದಲಾವಣೆಯನ್ನು ಹೊಂದಿ ಬಂದಿರುವಂತಹ ಪದಗಳಿಗೆ ತದ್ಭವಗಳೆಂದು ಕರೆಯುತ್ತಾರೆ. ಹಾಗಾದರೆ ಆಯಾ ಪದಗಳಿವೆ ಎನ್ನುವುದರ ಕುರಿತು ಕೂಡ ನಾವು ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಲ್ಪ ಸ್ವಲ್ಪ ಬದಲಾವಣೆಗೊಂಡಂಥ ತದ್ಭವ ರೂಪಗಳು. ಉದಾಹರಣೆಗೆ ಶಶಿ, ಸಸಿ, ಕಳಶ, ಕಳಸ, ವರ್ಷ, ವರಸ, ಸಿರ, ಸಿರ, ಅಂಕುಶ, ಅಂಕುಶ, ಹರ್ಷ, ಅರುಸ, ಪೂರ್ಣ, ಫುಲ್ ವ್ಯತ್ಯಾಸ ಹೊಂದಿದಂಥ ತದ್ಭವ ರೂಪಗಳು. ಪೂರ್ಣರು ಈ ವ್ಯತ್ಯಾಸ ಹೊಂದಿದ್ದೇವೆ. ಏನು ಪೂರ್ಣ ಅಂತಂದರೆ ದ್ವಿತ್ಯ, ಜೂಜು, ವಿದ್ಯಾಧರ, ಬಿಜುವಧರ, ಕುಂಟಾರ, ಕೊಡಲಿ, ಅರ್ಕ, ಎಕ್ಕ, ವಂದ್ಯ, ಬಂಜೆ,
ವೈಶಾಖ ಬೇಸಿಗೆ, ಪಾದುಕ ಹಾವಿಗೆ, ವರ್ಣ ಬಣ್ಣ. ಇಲ್ಲಿ ಒಂದು ಪದವನ್ನು ನಾವು ಗಮನಿಸ್ಬೋದು, ಯಾವುದಂತಂದರೆ ಕೊಡಲಿ. ಕುಟ್ಟಾರ ಎಂಬ ಪದದ ಅರ್ಥವನ್ನು ಈಗಾಗಲೇ ಇತ್ತೀಚೆಗೆ ನಡೆದಂಥ ಕೆಇಎದವರು ಒಂದು ಇತ್ತೀಚೆಗೆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸಿತ್ತಲ್ಲ, ಆ ಪರೀಕ್ಷೆದೊಳಗೆ ಈ ಕುಟ್ಟಾರ ಎಂಬ ಪದದ ತದ್ಭವ ರೂಪವನ್ನು ಕೇಳಲಾಗಿತ್ತು. ಹಾಗಾಗಿ ಪ್ರತಿಯೊಂದು ಕೂಡ ನಾವು ಗಮನಿಸಬೇಕು. ನೋಡುತ್ತಿರುವಂಥ ಪ್ರತಿಯೊಬ್ಬರಿಗೋಸ್ಕರ ನೀವೆಲ್ಲ 10ನೇ ತರಗತಿಯ ಪಠ್ಯಪುಸ್ತಕ ತೆಗೆದು ನೋಡಿದಾಗ ಅಲ್ಲಿ ಬರುವಂಥ ಕೆಲವು ಪದಗಳನ್ನು, ಎಲ್ಲ ಪದಗಳನ್ನು ಒಂದೇ ಪೇಜೊಳಗೆ ನೀಡುವಂಥ ಕೆಲಸವನ್ನು ಮಾಡಿದ್ದೇನೆ. 10ನೇ ತರಗತಿ ಪಠ್ಯದಲ್ಲಿ ಬಂದಿರುವಂಥ ತತ್ಸಮ ತದ್ಭವ ಪದಗಳು, ತತ್ಸಮ ಮತ್ತು ತದ್ಭವಂತ ಪದಗಳು. ಈ ಪದಗಳನ್ನು ತಾವು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳೋದ್ರ ಮೂಲಕ ಹಾಗೆ ಒಂದು ಬಾರಿ ನೋಡ್ಕೋಬೋದು. ಗ್ರಹ, ಗರ, ಕಾವ್ಯ, ಕಜ್ಜ, ಕಬ್ಬ, ಕಾವ್ಯ ಅಂದರೆ ಕಬ್ಬ, ಶಿರ, ಸಿರ, ದೂತ್ಯ, ಜೂಜು, ಕುಟಾರ, ಕೊಡಲಿ, ತಪಸ್ವಿ, ತವಸಿ, ಯಶ, ಜಶ, ವ್ಯಾಪಾರಿ, ಬಿಹಾರಿ, ಬಣ್ಣ, ವರ್ಣ, ಪ್ರಸಾದ, ಅಸಾದ, ವೀರ, ಬೀರ, ವಿಜ್ಞಾಪನೆ, ಭಿನ್ನಹ, ಸಾಮಂತ, ಸಾವಂತ, ಮುಖಶಾಲೆ, ಮೊಗಶಾಲೆ, ದೀಪಿಕಾ, ದಿವಿಗೆ, ವಸಂತ, ಬಸಂತ, ಶಶಿ, ಸಸಿ, ಕಳಶ, ಕಳಸ, ವಂದ್ಯ, ಬಂಜೆ, ಪಾದುಕ, ಹಾವಿಗೆ, ದೃಷ್ಟಿ, ದಿಟ್ಟಿ, ಪಟ್ಟಣ, ಪತ್ತನ, ಕೋಕಿಲ, ಕೋಗಿಲೆ, ಬ್ರಹ್ಮ, ಬೊಮ್ಮ, ದಾತೃ, ದಾತಾರ, ಯಜ್ಞ, ಜನ್ನ, ಸುದೆ, ಸೌದೆ, ತಟ, ತಡಿ, ಅಮೃತ, ಅಮರ್ದು, ಧರ್ಮ, ಧರುಮ, ಸ್ತ್ರೀ, ಶ್ರೀ, ಶ್ರೀ, ಅಂಕುಶ, ಅಂಕುಶ, ವಿದ್ಯಾಧರ, ಬಿಜೋದರ, ಅರ್ಕ, ಯಕ್ಕ, ವಂಶ, ಬಂಚ, ಕಾರ್ಯ, ಕಜ್ಜ, ಸಂದೇಹ, ಸಂದೇಯ, ಯುಗ, ಜುಗ, ಯುದ್ಧ, ಜುದ್ಧ, ಪ್ರತಿಹಾರಿ, ಪಡಿಯಲ್, ರಾಜ, ರಾಯ, ದಿಶೆ, ದಿಶಾ, ಕಣಿ, ಗಣಿ, ಪುಣ್ಯ, ವಣ್ಯ, ಚಂದ್ರ, ಚಂದೀರ, ವರ್ಷ, ವರುಷ, ವೈಶಾಖ ಬೇಸಿಗೆ, ಚಿರ, ಶಿರೆ, ಸ್ಥಾನ, ತಾಣ, ವ್ಯಯ, ಬಿಯ, ಪಕ್ಷಿ, ಅಕ್ಕಿ, ಅಂಗಳ, ಅಂಕಣ, ಆರ್ಯ, ಅಜ್ಜ, ಕವಿ, ಕಬ್ಬಿಗ, ವಿಜ್ಞಾನ, ಭಿನ್ನಾಣ, ಶುನಕ, ಸುಣಗ, ಅಟವಿ, ಅಡವಿ, ಭಕ್ತ, ಬುಕುತ. ಇನ್ನು ಕೂಡ ಅತಿ ಹೆಚ್ಚು ಪದಗಳಿವೆ. ಈ ಅತಿ ಹೆಚ್ಚು ಪದಗಳನ್ನು ನಾವು ಒಂದೇ ಇದರೊಳಗೆ ನೀಡುವಂಥ ಪ್ರಯತ್ನ ಮಾಡಿದ್ದೇನೆ. ತಾವೆಲ್ಲರೂ ಕೂಡ ಈ ಪದಗಳನ್ನು ಸಂಪೂರ್ಣವಾಗಿ ನೋಡ್ಕೋಬೋದು. ನಂತರ ನಾಮಪದ. ನಾಮ ಎಂದರೆ ಹೆಸರು ಎಂದರ್ಥ. ಸಾಮಾನ್ಯವಾಗಿ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುತ್ತಾರೆ. ಏನು ನಾಮಪದಗಳು? ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿ ಇವುಗಳ ಹೆಸರುಗಳನ್ನು ಸೂಚಿಸುವಂಥದಕ್ಕೆ ನಾವು ನಾಮಪದ ಅಂತೇಳಿ ಕರಿತೀವಿ. ನಾಮ ಪ್ರಕೃತಿ. ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಎನ್ನುತ್ತಾರೆ. ಉದಾಹರಣೆ: ಸತೀಶ, ಪುಸ್ತಕ, ಕನಟಿ, ಹುಲಿ, ಗಿಳಿ, ಮರ, ನೆಲ, ಮಣ್ಣು, ಉಪ್ಪು, ಹೂವು. ನಾಮಪದ. ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದಕ್ಕೆ ನಾಮಪದ ಎನ್ನುತ್ತಾರೆ. ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೇರಿದಾಗ ಮಾತ್ರ ನಾಮಪದ ರಚನೆ ಆಗುತ್ತಂತೆ. ಮನೆ ಪ್ಲಸ್ ಉ ಮನೆಯು, ಕಲ್ಲು ಪ್ಲಸ್ ಅನ್ನು ಕಲ್ಲನ್ನು, ಹೊಲ ಪ್ಲಸ್ ಇಂದ ಹೊಲದಿಂದ, ನೆಲ ಪ್ಲಸ್ ಕೆ ನೆಲಕ್ಕೆ, ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ. ನಾಮಪದದ ಪ್ರಕಾರಗಳು. ನಾಮಪದದಲ್ಲಿ ಹಲವಾರು ಪ್ರಕಾರಗಳಿವೆ. ವಸ್ತುವಾಚಕ. ವಸ್ತುಗಳ ಹೆಸರುಗಳನ್ನು ಹೇಳುವ ಪದಗಳೇ ವಸ್ತುವಾಚಕಗಳು. ಉದಾಹರಣೆಗೆ ವಸ್ತುವಾಚಕದೊಳಗೆ 3 ಪ್ರಕಾರ ಬರ್ತವೆ. ವಸ್ತುವಾಚಕ ಏನು? ಚೇತನ ಮತ್ತು ಅಚೇತನ ಅಂತೇಳಿ. ಅಂಕಿತ, ರೂಢ, ಅನ್ವರ್ಥ. ಅಂಕಿತನಾಮ ಅಂದರೆ ನಿಮ್ಗೆ ಗೊತ್ತಿರುವಂಥದ್ದು. ಏನು ಸರ್ ಅಂಕಿತನಾಮ ಹೋಗುತ್ತೆ ಮತ್ತು
ರೂಢನಾಮ ಅನ್ವರ್ಥನಾಮಕ್ಕಿಂತ ಮುಂಚಿತವಾಗಿ ವಸ್ತುವಾಚಕವನ್ನು ನಾವು ಚೇತನ ಮತ್ತು ಅಚೇತನ ಅಂತ ಕರಿತೀವಿ. ಈ ಚೇತನ ವಸ್ತುಗಳು ಜೀವ ಉಳ್ಳುವವು, ಉದಾಹರಣೆಗೆ ಮನುಷ್ಯ, ಪ್ರಾಣಿ, ಪಕ್ಷಿ. ಅಚೇತನ ವಸ್ತುಗಳು ಜೀವ ಇಲ್ಲದವು, ನೆಲ, ಜಲ, ಹಣ್ಣು, ಕಾಯಿ, ಮನೆ, ಬೆಟ್ಟ. ಅಂಕಿತನಾಮ ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಎನ್ನುತ್ತಾರೆ. ಏನು ಇಟ್ಟ ಹೆಸರುಗಳಿಗೆ ಅಂದರೆ ಕಾವೇರಿ, ನಕುಲ, ಹಿಮಾಲಯ, ಶಂಕರ, ಬೆಂಗಳೂರು ಇವುಗಳನ್ನು ನಾವು ಅಂಕಿತನಾಮ ಎಂದು ಕರೆಯುತ್ತೇವೆ. ರೂಢನಾಮ ರೂಢಿಯಿಂದ ಬಂದ ಹೆಸರುಗಳಿಗೆ ರೂಢನಾಮ ಎನ್ನುತ್ತಾರೆ. ಉದಾಹರಣೆಗೆ ನದಿ, ಪರ್ವತ, ಮನುಷ್ಯ, ಹೆಂಗಸು, ಮರ, ದೇಶ. ಅನ್ವರ್ಥನಾಮ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳಿಗೆ ಅನ್ವರ್ಥನಾಮ ಎಂದು ಕರೆಯುತ್ತಾರೆ. ಉದಾಹರಣೆಗೆ ವ್ಯಾಪಾರಿ, ವಿದ್ವಾಂಸ, ರೋಗಿ, ವೈದ್ಯ, ಕುಂಟ, ಕಿವುಡ, ಮೂಗ, ಎಳವ, ವಿದ್ವಾಂಸ, ಶಿಕ್ಷಕ, ವಿದ್ಯಾರ್ಥಿ, ಕವಿ, ಚಾಲಕ, ನಿರ್ವಾಹಕ, ಸೈನಿಕ, ಪೂಜಾರಿ, ಸಿಂಪಿಗ, ರೈತ. ಯಾಕಂದರೆ ಅತಿ ಹೆಚ್ಚು ಬಾರಿ ಈಗಾಗಲೇ ನಾವು ನೋಡಿದಂಥ ಪರೀಕ್ಷೆದೊಳಗೆ ಅನ್ವರ್ಥನಾಮಗಳನ್ನು ಕೊಟ್ಟು ಈ ಗುಂಪಿಗೆ ಸೇರಿದ ಪದವನ್ನು ಆರಿಸಿಬ್ರಿ ಅಂತೇಳಿ ಕೇಳ್ತಿರ್ತಾರೆ. ಹಾಗಾಗಿ ಕೂಡ ಪ್ರತಿಯೊಂದು ಪದಗಳು ಕೂಡ ಮಹತ್ವವಾಗಿರುವಂಥದ್ದು. ಈಗ ವಸ್ತುವಾಚಕ ಆದ ನಂತರ ಗುಣವಾಚಕ. ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ಹೇಳುವ ವಿಶ್ಲೇಷಣೆಗಳಿಗೆ ಗುಣವಾಚಕವೆಂದು ಕರೆಯುತ್ತಾರೆ. ದೊಡ್ಡ, ಚಿಕ್ಕ, ಕಿರಿದು, ಒಳ್ಳೆಯದು, ಕೆಟ್ಟದ್ದು, ಬಿಳಿದು, ಕರಿದು, ಹೊಸದು, ಹಳೆಯದು, ಪಿರಿದು, ಇರಿದು, ಕಿರಿದು, ಎಳದು. ನಂತರ ಸಂಖ್ಯಾವಾಚಕ. ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ಸಂಖ್ಯಾವಾಚಕವೆನ್ನುತ್ತಾರೆ. 1, 2, 10, 105, 1000, ಲಕ್ಷ. ಸಂಖ್ಯೆಯ ವಾಚಕ. ಸಂಖ್ಯೆಯಿಂದ ಕೂಡಿರುವ ವಸ್ತುಗಳನ್ನು ಹೇಳುವ ಪದಗಳಿಗೆ ಸಂಖ್ಯೆಯ ವಾಚಕಗಳು ಎನ್ನುತ್ತಾರೆ. 2ನೆಯ, 4ನೆಯ, 10ನೆಯ, 3, 5, 2ನೆಯ, 4ನೆಯ, 10ನೆಯ ಅಂತ. ನಂತರ ಭಾವನಾಮ. ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳಿಗೆ ಭಾವನಾಮಗಳು ಎನ್ನುತ್ತಾರೆ. ಉದಾಹರಣೆಗೆ ಕೆಚ್ಚನೆಯರ ಭಾವ ಕೆಂಪು, ಬಿಳಿದವರ ಭಾವ ಬಿಳುಪು, ಇರಿದವರ ಭಾವ ಇರಿಮೆ, ನೋಡುವುದರ ಭಾವ ನೋಟ. ಪರಿಮಾಣವಾಚಕ. ವಸ್ತುವಿನ ಪರಿಮಾಣ, ಗಾತ್ರವನ್ನು ಹೇಳುವ ಪದಗಳಿಗೆ ಪರಿಮಾಣವಾಚಕಗಳು ಎನ್ನುವರು. ಫಾರ್ ಎಕ್ಸಾಂಪಲ್, ಅಷ್ಟು, ಇಷ್ಟು, ಎಷ್ಟು, ಹಲವು, ಕೆಲವು, ಎನಿತು, ಅನಿತು, ಆಸು, ಈಸು, ಏಸು. ನಂತರ ದಿಗ್ವಾಚಕ. ದಿಕ್ಕುಗಳನ್ನು ಸೂಚಿಸುವ ಪದಗಳಿಗೆ ದಿಗ್ವಾಚಕಗಳು ಎಂದು ಕರೆಯುತ್ತಾರೆ. ಮೂಡಣ, ಪಡುವಣ, ತೆಂಕಣ, ಬಡಣ, ಬಡಗಣ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಮೇಲೆ, ಕೆಳಗೆ, ಹಿಂದೆ, ಮುಂದೆ, ಆಚೆ, ಈಚೆ ಇತ್ಯಾದಿ. ಪ್ರಕಾರವಾಚಕ. ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳಿಗೆ ಪ್ರಕಾರವಾಚಕಗಳು ಎನ್ನುತ್ತಾರೆ. ಉದಾಹರಣೆಗೆ ಅಂಥ, ಅಂತಹುದು, ಇಂಥ, ಇಂಥದ್ದು, ಇಂತಹುದು, ಇಂತಹ, ಎಂತಹ, ಅಂಥವನು, ಅಂಥವಳು, ಅಂಥದ್ದು, ಅಂತಹದನ್ನು, ಇಂತಹದನ್ನು, ಅಂತಹುದು. ಸರ್ವನಾಮಗಳು. ಅರ್ಥ: ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ಮಾಡುವ ಪದಗಳಿಗೆ ಸರ್ವನಾಮಗಳು ಎನ್ನುತ್ತಾರೆ. ಉದಾಹರಣೆಗೆ ಅದು, ಇದು, ಯಾವುದು, ಎಲ್ಲ, ಏನು, ಅವನು, ಇವನು, ಯಾವನು, ಅವಳು, ಇವಳು, ಯಾವಳು, ತಾನು, ತಾವು, ನೀನು, ಆವುದು, ಆರು, ನಾನು, ನಾವು, ಅವರು ಇತ್ಯಾದಿ. ಸರ್ವನಾಮದಲ್ಲಿ ಬರುವಂಥ ಪ್ರಕಾರಗಳು. ಸರ್ವನಾಮದಲ್ಲಿ 4 ವಿಧ. ಪುರುಷಾರ್ಥಕ ಸರ್ವನಾಮ. ಇದರಲ್ಲಿ ಮತ್ತೆ 3 ವಿಧಗಳಿವೆ. ಪುರುಷಾರ್ಥಕದೊಳಗೆ 3 ವಿಧಗಳು: ಪುರುಷ, ಲಿಂಗ, ಏಕವಚನ, ಬಹುವಚನ. ಉತ್ತಮ, ಪುರುಷ ಅಥವಾ ಸ್ತ್ರೀ ಇದ್ದಲ್ಲಿ ನಾನು, ನಾವು. ಮಧ್ಯಮ, ಪುರುಷ ಅಥವಾ ಸ್ತ್ರೀ ನೀನು, ನೀವು. ತೃತೀಯ, ಪುರುಷ ಇದ್ದರೆ ಅವನು, ಏಕವಚನ, ಅವರು, ಬಹುವಚನ. ಅಂದರೆ ಸ್ತ್ರೀ ಇದ್ದರೆ
ಅದು ಅವಳು ಅವರು, ನ ಅಂತಂದರೆ ಅದು ಅವು ಅಂತ. ನಂತರ ಪುರುಷಾರ್ಥಕ ಸರ್ವನಾಮದ ನಂತರ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಪದಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎಂದು ಕರೆಯುತ್ತಾರೆ. ಯಾರು, ಯಾವುದು, ಏನು, ಏಕೆ, ಹೇಗೆ, ಯಾವನು, ಯಾವಳು, ಯಾವಾಗ. ಹೂ, ವಿತ್, ವಾಟ್, ವೈ, ಹೌ, ಹೂ ಇಸ್, ವೆನ್. ಈ ರೀತಿ ಕೇಳುವಂಥ ಶಬ್ದಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೇವೆ. ಆಧ್ಯಾತ್ಮಕ ಸರ್ವನಾಮ. ತನ್ನತನದ ಬಗೆಗೆ ತಿಳಿಸುವ ಪದಗಳಿಗೆ ಆತ್ಮಾರ್ಥಕ ಸರ್ವನಾಮ ಎನ್ನುವರು. ಆಧ್ಯಾತ್ಮಕ ಸರ್ವನಾಮಗಳು ಎನ್ನುವರು. ಉದಾಹರಣೆಗೆ ತಾನು, ತಾವು, ತನ್ನ, ತಮ್ಮ, ತನಗೆ, ತಮಗೆ, ತನ್ನಿಂದ, ತಮ್ಮಿಂದ, ತನಗಾಗಿ, ತಮಗಾಗಿ, ತಮಗೋಸ್ಕರ, ತಮಗೋಸ್ಕರ, ತನಗೋಸ್ಕರ. ನಂತರ ಕೊನೆಯ ಸರ್ವನಾಮದ ಪ್ರಕಾರ ನಿರ್ದೇಶಾತ್ಮಕ ಸರ್ವನಾಮ. ನಾಮಪದಗಳಿಗೆ ವಿಶೇಷಣವಾಗಿ ಕೆಲಸ ಮಾಡುವ ಪದಗಳಿಗೆ ನಿರ್ದೇಶಾತ್ಮಕ ಸರ್ವನಾಮ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಆ, ಈ, ಅದು, ಇದು, ಅದನ್ನು, ಇದನ್ನು. ತಾಜ್ ಮಹಲ್ ಸುಂದರವಾದ ವಾಸ್ತುಶಿಲ್ಪ. ಅದನ್ನು ಶಹಜಾರ್ ನಿರ್ಮಿಸಿದನು. ಅದು ಆಗ್ರಾದಲ್ಲಿದೆ. ಈ ವಾಸ್ತುಶಿಲ್ಪ ತುಂಬ ಜಗತ್ಪ್ರಸಿದ್ಧವಾಗಿದೆ. ಆ ಕಾರಣದಿಂದ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ವಿಭಕ್ತಿ ಪ್ರತ್ಯಯಗಳು. ಅರ್ಥ: ನಾಮಪದಗಳನ್ನು ಸೃಷ್ಟಿ ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುತ್ತಾರೆ. ಉದಾಹರಣೆಗೆ ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯ ನಾಮಪದ. ರಾಮ, ಹೂ ಪ್ಲಸ್ ರಾಮನು. ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವಂಥ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುತ್ತಾರೆ. ರಾಮನು ಕಾಡಿಗೆ ಹೋದನು. ಲಕ್ಷ್ಮಣನು ರಾಮನನ್ನು ನೋಡಲು ಬಂದನು. ನಾವು ರಾಮನಿಂದ ಕಲಿಯುವುದು ಬಹಳ ಇದೆ. ರಾಮನಿಗೆ ಹಣ್ಣು ಕೊಟ್ಟೆ. ಸೀತೆಗೆ ರಾಮನ ದೆಸೆಯಿಂದ ನೋವಾಗಿತ್ತು. ರಾಮನ ಹೆಂಡತಿ ಸೀತೆ. ರಾಮನಲ್ಲಿ ಒಳ್ಳೆಯ ಗುಣವಿದೆ. ಇಲ್ಲಿ ರಾಮ ಎಂಬ ಪದವಿಲ್ಲ, ಅದರಲ್ಲಿ 7 ವಿಭಕ್ತಿ ಪ್ರತ್ಯಯಗಳು ಕೂಡ ಏನವೆ ಸೇರಿವೆ ಅನ್ನುವಂಥದ್ದು. ಸಂಪೂರ್ಣವಾಗಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಇರುವಂಥ ಮಾಹಿತಿ. ವಿಭಕ್ತಿ ಪ್ರತ್ಯಯಗಳಿಗೆ 7 ವಿಧ. ವಿಭಕ್ತಿ, ಕಾರಕಾರ್ಥ, ಹೊಸ ಪ್ರತ್ಯಯ, ಉದಾಹರಣೆ, ಹಳೆಗನ್ನಡ ಪ್ರತ್ಯಯ ಮತ್ತು ಉದಾಹರಣೆ. ಪ್ರಥಮ ವಿಭಕ್ತಿ ಕಾರಕಾರ್ಥ, ಕರ್ತಾರ್ಥ ಅಥವಾ ಕರ್ತು. ಹೊಸ ಪ್ರತ್ಯಯ ಹೂ, ಉದಾಹರಣೆ ಸಾವಿತ್ರಿಯು. ಹಳೆಗನ್ನಡ ಪ್ರತ್ಯಯ ಮಂ, ಸಾವಿತ್ರಿಯಂ. ದ್ವಿತೀಯ ವಿಭಕ್ತಿ ಕಾರಕಾರ್ಥ, ಕರ್ಮಾರ್ಥ, ಹೊಸ ಪ್ರತ್ಯಯ ಅನ್ನು, ಉದಾಹರಣೆಗೆ ಸಾವಿತ್ರಿಯನ್ನು. ಹಳೆಗನ್ನಡ ಪ್ರತ್ಯಯ ಹಂ, ಸಾವಿತ್ರಿಯಂ. ತೃತೀಯ ವಿಭಕ್ತಿ ಕಾರಕಾರ್ಥ, ಕರಣಾರ್ಥ, ಹೊಸಗನ್ನಡ ಪ್ರತ್ಯಯ ಇಂದ, ಉದಾಹರಣೆಗೆ ಸಾವಿತ್ರಿಯಿಂದ. ಹಳೆಗನ್ನಡ ಪ್ರತ್ಯಯ ಇಂ, ಸಾವಿತ್ರಿಯಿಂ ಅಥವಾ ಇಂದಂ ಅಂತ ಬರುತ್ತೆ, ಹಿಂದೆ ಅಂತ ಕೂಡ ಬರುತ್ತೆ. ಸಾವಿತ್ರಿಯಿಂದಂ, ಸಾವಿತ್ರಿಯಿಂದೆ. ಚತುರ್ಥಿ ವಿಭಕ್ತಿ ಕಾರಕಾರ್ಥ, ಸಂಪ್ರದಾನ ಅಥವಾ ಕೂಡುವಿಕೆ. ಪ್ರಿಯ ವೀಕ್ಷಕರೇ, ಈ ಪದವನ್ನು ತಾವು ಗಮನಿಸಲೇಬೇಕಾಗಿರುವಂಥದ್ದು. ಯಾಕಾದರೆ ಇತ್ತೀಚೆಗೆ ನಡೆದಂತಹ 2024 ಜೂನ್ 30ರಂದು ನಡೆದಂಥ TET ಪರೀಕ್ಷೆದೊಳಗೆ ಕೇಳಿರುವಂಥ ಅತಿ ಹೆಚ್ಚು ಪ್ರಶ್ನೆಗಳು ಕೂಡುವಿಕೆ ಎನ್ನುವ ಪದವಾಗಿತ್ತು. ಸಂಪ್ರದಾನ ಅಂತ ಕೇಳಿದ್ದಿಲ್ಲ, ಅದರ ಸರ್ವನಾಮ ಪದ ಆಗಿರುವಂಥ ಅದರ ಬದಲಿ ಪದವಾಗಿರುವಂತಹ ಈ ರೀತಿ ಪದವನ್ನು ಕೇಳಿದ್ರು. ಹೊಸ ಕನ್ನಡ ಪ್ರತ್ಯಯ ಗೆ, ಹೀಗೆ, ಕೆ. ಉದಾಹರಣೆಗೆ ಸಾವಿತ್ರಿಗೆ. ಹಳೆಗನ್ನಡ ಪ್ರತ್ಯಯ ಗೆ, ಕೆ, ಸಾವಿತ್ರಿಗೆ. ಪಂಚಮ ವಿಭಕ್ತಿ ಕಾರಕಾರ್ಥ, ಅಪದಾನ ಅಥವಾ ಅಗಳುವಿಕೆ. ಹೊಸಗನ್ನಡ ಪ್ರತ್ಯಯ ದೆಸೆಯಿಂದ, ಉದಾಹರಣೆಗೆ ಸಾವಿತ್ರಿಯ ದೆಸೆಯಿಂದ. ಹಳೆಗನ್ನಡ ಪ್ರತ್ಯಯಗಳು ಅತ್ತಣಿಂ, ಅತ್ತಣಿಂದಂ, ಅತ್ತಣಿಂದೆ. ಸಾವಿತ್ರಿ ಎಂತಣಿಂ, ಸಾವಿತ್ರಿ ಎಂತಣಿಂದಂ, ಸಾವಿತ್ರಿ ಎಂತಣಿಂದೆ. ಷಷ್ಠಿ, ಸೃಷ್ಟಿ ವಿಭಕ್ತಿ ಪ್ರತ್ಯಯ ಕಾರಕಾರ್ಥ, ಸಂಬಂಧ. ಹೊಸಗನ್ನಡ ಪ್ರತ್ಯಯ ಸಾವಿತ್ರಿಯ. ಹಳೆಗನ್ನಡ ಪ್ರತ್ಯಯ ಸಾವಿತ್ರಿಯ. ಸಪ್ತಮಿ
ಕಾರಕಾರ್ಥ ಅಧಿಕರಣ ಅಥವಾ ಆಧಾರ. ಹೊಸಗನ್ನಡ ಪ್ರತ್ಯಯ ಅಲ್ಲಿ. ಉದಾಹರಣೆಗೆ ಸಾವಿತ್ರಿಯಲ್ಲಿ. ಹಳೆಗನ್ನಡ ಪ್ರತ್ಯಯ ಒಳ್, ಸಾವಿತ್ರಿಯೋಳ್. ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೂ ಕೂಡ ನನ್ನ ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕೊನೆಯದಾಗಿ ಇದೊಂದು ಸ್ಲೈಡ್ ನೋಡಿಕೊಂಡು ಮುಂದಿನ ಭಾಗವನ್ನು ನಾನು ಮುಂದಿನ ಭಾಗದಲ್ಲಿ ಮಾಡುತ್ತಿದ್ದೇನೆ. ವಿಭಕ್ತಿಯ ಪಲ್ಲಟ. ಅರ್ಥ. ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯಗಳನ್ನು ಬಳಸುವ ಕ್ರಮಕ್ಕೆ ವಿಭಕ್ತಿ ಪಲ್ಲಟ ಎನ್ನುತ್ತಾರೆ. ಉದಾಹರಣೆಗೆ ದ್ವಿತೀಯ. ಊರನ್ನು ಸೇರಿದನು. ಊರನ್ನು ಸೇರಿದನು ಇದು ದ್ವಿತೀಯ ವಿಭಕ್ತಿಯೊಳಗೆ ಬರುತ್ತೆ. ಇದನ್ನು ನಾವು ಚತುರ್ಥಿ ವಿಭಕ್ತಿಗೆ ಊರಿಗೆ ಸೇರಿದನು ಎಂಬುದು ಮಾಡಿದರೆ ಇದು ವಿಭಕ್ತಿ ಪಲ್ಲಟವಾಗಿದೆ. ಇಲ್ಲಿ ಬೆಟ್ಟವನ್ನು ಹತ್ತಿದನು, ಬೆಟ್ಟಕ್ಕೆ ಹತ್ತಿದನು. ನಂತರ ಹಾಗೆ ಪಂಚಮಿ ವಿಭಕ್ತಿ ಒಳಗೆ ಮರದ ದೆಸೆಯಿಂದ ಹಣ್ಣು ಬಿತ್ತು, ಮರದಿಂದ ಹಣ್ಣು ಬಿತ್ತು. ಕೌರವನ ದೆಸೆಯಿಂದ ಕೀಡಾಯಿತು, ಕೌರವನಿಂದ ಕೀಡಾಯಿತು. ಹಾಗೆ ನಮ್ಮ ಚಿಕ್ಕಪ್ಪ, ನಮಗೆ ಚಿಕ್ಕಪ್ಪ. ಅಯೋಧ್ಯೆಯ ರಾಜ, ಅಯೋಧ್ಯೆಗೆ ರಾಜ. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಅವನಲ್ಲಿ ಸಾಮರ್ಥ್ಯವಿಲ್ಲ, ಅವನಿಗೆ ಸಾಮರ್ಥ್ಯವಿಲ್ಲ. ಈ ಕೆಲವು ಪದಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ವಿಭಕ್ತಿ ಪ್ರತ್ಯಯ ಏನಾಗಿದೆ, ಪಲ್ಲಟವಾಗಿದೆ ಅನ್ನುವಂಥದ್ದು. ಇಲ್ಲಿವರೆಗೂ ಕೂಡ ನನ್ನ ವಿಡಿಯೋ ನೋಡಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಭಾಗದೊಳಗೆ ಸಂಧಿ, ಸಮಾಸ, ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡುತ್ತೇನೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಅಭಿನವಶ್ರೀ ಅಕಾಡೆಮಿಗೆ ಯೂಟ್ಯೂಬ್ ಚಾನಲಿಗೆ ಬಂದು ಇಲ್ಲಿವರೆಗೂ ಕೂಡ ಶಾಂತಿ ರೀತಿಯಿಂದ 1 ತಾಸುವರೆಗೂ ಕೂಡ, ಇನ್ನೇನು ಕೂಡ 13 ನಿಮಿಷ ಆದರೆ 1 ಅವರ್ ಆಗುತ್ತೆ. ಅಲ್ಲಿವರೆಗೂ ಕೂಡ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಕೂಡ ಒಳಿತಾಗಲಿ. ಸರ್ವೋಜನ ಸುಖಿನೋ ಭವಂತು.